ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು TMW ಬೈಕ್ ಝೋನ್. ನಾನು ನಿಮ್ಮ ಶಂಕರ್ ಮಾತಾಡ್ತೀನಿ, ಫೌಂಡರ್ ಆಫ್ TMW ಗ್ರೂಪ್ಸ್. ನಾವು ಇವತ್ತೇನು ನೋಡ್ತೀವಿ ಅಂದರೆ ಹೊಂಡಾ ಆ್ಯಕ್ಟಿವಾದು ನಿಮಗೆ 100cc ಮತ್ತು 110cc ಇರುವಂಥ ಬೆಲ್ಟನ್ನ ಡಿಫ್ರೆನ್ಸನ್ನು ನೋಡ್ತೀವಿ. ಮತ್ತು ಇನ್ನೊಂದು ಏನು ನೋಡ್ತೀವಿ ಅಂದರೆ ಅದನ್ನ ಬೆಲ್ಟ್ನ ಯಾವ ಥರ ಚೆಕ್ ಮಾಡೋದು, ಬೆಲ್ಟ್ ಹೋಗಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಬೆಲ್ಟ್ನ ಯಾವ ಥರ ಚೆಕ್ ಮಾಡೋ ಬಗ್ಗೆ ಇವತ್ತು ನೋಡ್ತೀವಿ ಬನ್ನಿ ನೋಡೋಣ ಇದು ನೋಡ್ರೆ ಹೋಂಡಾ ಡಿಯೋ BS4 ಗಾಡಿ HT ಮಾಡಲು. ಇದ್ರದ್ದು ಬೆಲ್ಟ್ ನೋಡ್ರೆ ನಿಮಗೆ ನೋಡಿದ್ರೆ ಇದ್ರದ್ದು ಪಾರ್ಟ್ ನಂಬರ್ ನಿಮಗೆ ಹೇಳ್ತೀನಿ ನೋಡಿ, 23100 KWP 0 D0110 ಅಂತ ಬರುತ್ತೆ. ಇದು ಪಾರ್ಟ್ ನಂಬರ್ ಬರುತ್ತೆ. ಇದ್ರದ್ದು ಸರ್ವಿಸ್ ಲಿಮಿಟು ಸ್ಟ್ಯಾಂಡರ್ಡ್ ಎಷ್ಟು ಬರುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ನಿಮಗೆ 19.5 mm ಬರುತ್ತೆ. ಸರ್ವಿಸ್ ಲಿಮಿಟ್ ಬಂದ್ಬಿಟ್ಟು ನಿಮಗೆ 18.5 mm ಬರುತ್ತೆ ಇದ್ರದ್ದು ಇದನ್ನು ಯಾವ ಥರ ಚೆಕ್ ಮಾಡೋದಂದರೆ ಫಸ್ಟ್ ನಾವು ಗಾಡಿಯಲ್ಲಿ ಇರ್ಬೇಕಾದ್ರೆ ಇವಾಗ ಮುಚ್ಚೆ ನೋಡಿ, ಹಿಂಗೆ ಚೆಕ್ ಮಾಡಿದಾಗ ಇಲ್ಲಿ ನೋಡಿ ಟೆಂಪರ್ ಇರಬೇಕು. ಅಂದರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಟೆಂಪರ್ ಇರಬೇಕು, ಅಂದರೆ ಲೂಸ್ ಆಗಿರಬಾರ್ದು. ಯಾಕಂದರೆ ಒಂದು ವೇಳೆ ಲೂಸ್ ಆಗಿತ್ತಂದರೆ ಇಲ್ಲಿ ಬಂದು ಕೆಳಗಡೆ ಹೊಡ್ಕೊತಾ ಇರ್ತದೆ, ಆವಾಗ ನಿಮಗೆ ಸೌಂಡ್ ಬರುತ್ತೆ ಇನ್ನೊಂದು ಏನಪ್ಪ ಅಂತ ನೋಡ್ತೀವಿ ಅಂದರೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ವಿರ್ತನ್ನ ನಾವು ಬೇರೆ ಬೆಲ್ಟಿಂದ ನಿಮಗೆ ಚೆಕ್ ಮಾಡೋಕ್ಕೆ ತೋರಿಸ್ತೀನಿ ನೆಕ್ಸ್ಟ್ ಇವಾಗ ನಾವು ನೋಡಬೇಕಾಗಿರೋದೇನೆಂದರೆ ಇಲ್ಲಿದೆ ನೋಡಿ, ಇದು ಸೇಮ್ ಇದೆ ನೋಡಿ, 23100 KPL 9000. ಇದು ಬಂದ್ಬಿಟ್ಟು ನಿಮಗೆ ಆ್ಯಕ್ಟಿವಾ 100ದು ಬೆಲ್ಟ್ ಇದು. ಓಕೆ, ಆ್ಯಕ್ಟಿವಾ 100ದು ಬೆಲ್ಟು. ಆದರೆ ಬಟ್ ಇದಂದರೆ ಸ್ಟಾರ್ಟಿಂಗ್ ಆ್ಯಕ್ಟಿವಾ ಬಿಟ್ಟರಲ್ಲ ಗೊತ್ತಾ, 2001ನಿಂದ ನಿಮಗೆ 2010ವರೆಗೂ ಇದೇ ಬೆಲ್ಟ್ನೇ ಅವರು ಕಂಪನಿ ಎಲ್ಲ ಗಾಡಿಗೂ ನೀವು ಯೂಸ್ ಮಾಡ್ಬೋದು. ಅಂದರೆ ನಿಮಗೆ ಹೋಂಡಾ ಆ್ಯಕ್ಟಿವಾ 100cc ಇರ್ಬೋದು, ಇಲ್ಲ ಡಿಯೋ ಇರ್ಬೋದು, ಏವಿಯೇಟರ್ ಇರ್ಬೋದು. ಓಕೆ, ಅಪ್ ಟು ನಿಮ್ಗೆ 110cc ಈ ಬೆಲ್ಟ್ನೇ ನೀವು 2010ವರೆಗೂ ಯೂಸ್ ಮಾಡ್ಬೋದು ಅದಕ್ಕೆ ನೆಕ್ಸ್ಟ್ ಇರೋಂಥ ಗಾಡಿ ಬೆಲ್ಟ್ನೇ ನೋಡಿದ್ರೆ ನಿಮಗೆ HT ಬೆಲ್ಟ್ ಇರುತ್ತೆ. HT ಗಾಡಿಗಳಿಗೆಲ್ಲ ಈ ಬೆಲ್ಟ್ನ ಯೂಸ್ ಮಾಡಬೇಕು ಆ್ಯಕ್ಟಿವಾ 125ಗೆ ಬೇರೆ ಬರುತ್ತೆ, ಪ್ಲಸ್ BS6ಗೆ ಬೇರೆ ಬರುತ್ತೆ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ನಾವೇನು ನೋಡ್ತೀವಿ ಅಂದರೆ ಈ ಬೆಲ್ಟ್ನ ನೋಡ್ಕೊಂಡ್ವಿ. ಓಕೆನಾ ಇವಾಗ ನಾವೇನು ಮಾಡಿದ್ವಿ, ಏನು ಡಿಫ್ರೆಂಟ್ ನೋಡ್ಕೊಂಡ್ವಿ. ಇವಾಗ ಯಾವ ಥರ ಚೆಕ್ ಮಾಡೋದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಓಕೆ, ಇವಾಗ ನಾವೇನು ನೋಡ್ತೀವಿ ಅಂದರೆ ಬೆಲ್ಟ್ನ ಯಾವ ಥರ ಚೆಕ್ ಮಾಡೋದು ನೋಡ್ತೀವಿ. ಒಂದು ನಾವು ನೋಡಿದಂಗೆ ಗಾಡೀಲಿ ಇರ್ಬೇಕಾದ್ರೆ ಈ ಥರ ಪ್ರೆಸ್ ಮಾಡಿದ್ರೆ ಟೆಂಪರ್ ಇರಬೇಕು ಅಂತ ಹೇಳಿದೆ, ಅಂದರೆ ವೀಕ್ ಇರಬಾರ್ದು. ಓಕೆನಾ ಒಂದು ನೆಕ್ಸ್ಟ್ ಏನಪ್ಪ ಅಂದರೆ ನೋಡ್ತೀವಿ ಅಂದರೆ ಇದನ್ನು ನೋಡ್ಬೇಕಂದ್ರೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಕ್ರ್ಯಾಕು. ಆ್ಯಕ್ಚುಲಿ ಈ ಕ್ರ್ಯಾಕ್ ತುಂಬ ಏನಾದ್ರು ಇದ್ದರೆ ಕ್ರ್ಯಾಕ್ ಹೋಗಿದೆ ಅಂತ ನೋಡಬೇಕು. ಇವಾಗ 2 ಟೈಪ್ ನಾವು ನೋಡಿದ್ವಿ. ಮೂರನೇದು ನೋಡ್ಬೇಕಂದ್ರೆ ನಮಗೆ ಇದ್ರದ್ದು ವಿರ್ತ್ ನೋಡಬೇಕು. ಅಂದರೆ ಇದು ವಿರ್ತ್ ಅಂದರೆ ಇದ್ರದ್ದು ಅಗಲ ನೋಡಬೇಕು. ಬಟ್ ಅಗಲ ನೋಡ್ಬೇಕಂದ್ರೆ ನಮಗೆ ಬೇಕಂದರೆ ನಾರ್ಮಲಾಗಿ ಹಾಗೆ ನೋಡೋಕ್ಕಾಗಲ್ಲ, ಇದಕ್ಕೆ ಬೇಕಾಗಿರೋಂಥ ಟೂಲ್ ಬೇಕು. ಇದು ಟೂಲ್ ನೋಡಿದ್ರೆ ಇದನ್ನೇ ನೋಡಿದ್ರೆ ನಿಮಗೆ ವರ್ನಿಯರ್ ಕ್ಯಾಲಿಪರ್ ಅಂತಾರೆ. ಇದರ ಏನಂದರೆ ವರ್ನಿಯರ್ ಅಂದರೆ ಇದ್ರದ್ದು ಲೀಸ್ಟ್ ಕೌಂಟ್ ಅಂದರೆ ಎಷ್ಟು ಅಂದರೆ 0.02 mm ಅಂತ ಇರುತ್ತೆ ಲೀಸ್ಟ್ ಕೌಂಟ್. ಅಂದರೆ ನಮ್ಮ ಕೂದಲು ಕೂಡ ಇದರಿಂದ ಎಷ್ಟು ಥಿಕ್ನೆಸ್ ಇದೆ ಅಂತ ಇದರಲ್ಲಿ ನಾವು ಕಂಡುಹಿಡಿಬೋದು. ಅಷ್ಟು ಕ್ಲಿಯರೆನ್ಸ್ ಕಂಡುಹಿಡಿಯೋದಕ್ಕೆ ಈ ಟೂಲ್ ಇರುತ್ತೆ. ಓಕೆ, ಈ ಟೂಲ್ನ ಯೂಸ್ ಮಾಡೋದು ಭಾಳ ಸಿಂಪಲ್ಲು. ಇದರಲ್ಲಿ ಟೂಲಲ್ಲಿ ನಿಮಗೆ ಬಂದ್ಬಿಟ್ಟು 3 ಟೈಪು ಬರುತ್ತೆ. ಆ್ಯಕ್ಚುಲಿ ಒಂದೇನಂದರೆ ನಿಮಗೆ ಟೂಲಲ್ಲಿ ಇದನ್ನು ಡೆಪ್ತ್ನ ಚೆಕ್ ಮಾಡೋದು, ಅಂದರೆ ಕೆಳಗಡೆ ಡೆಪ್ತ್ ಚೆಕ್ ಮಾಡೋದು. ಇದು ಬಂದ್ಬಿಟ್ಟು ಇನ್ನರ್ ಡೇಯನ್ನು ಚೆಕ್ ಮಾಡೋದು. ಇದು ಬಂದ್ಬಿಟ್ಟು ನಿಮಗೆ ಹೌ ಟು ಡಿಯಾ ಚೆಕ್ ಮಾಡೋದು. ನಾವಿಲ್ಲಿ ಚೆಕ್ ಮಾಡ್ತಾ ಇರೋದು ನೋಡಿದ್ರೆ ಹೌ ಟು ಡಿಯಾ ಮಾತ್ರ. ಯಾಕಂದರೆ ಇದ್ರದ್ದು ಹೊರಗಡೆ ಇರೋದು ಓಡಿನ ಮಾತ್ರ ಚೆಕ್ ಮಾಡ್ತೀವಿ. ಓಡಿನ ಚೆಕ್ ಮಾಡ್ಬೇಕಾದ್ರೆ ಏನಿಲ್ಲ, ಹೀಗೆ ಇಟ್ಕೊಂಡು ಕೆಳಗಡೆ ಇದನ್ನು ಇಟ್ಕೊಂಡು ಹಿಂಗೆ ನೋಡಿ, ಹಿಂಗಿದೆಲ್ಲ ಹಿಂಗೆ ಬರಬೇಕು, ಹೀಗೆ ಸ್ಟ್ರೈಟಾಗಿ. ಇದು ಬಂದ್ಬಿಟ್ಟು ಇದು ನೋಡಿ ಹಿಂಗೆಲ್ಲ ಇರಬಾರ್ದು. ಈಗೆಲ್ಲ ಇದ್ದರೆ ರೀಡಿಂಗ್ ನಿಮಗೆ ಕರೆಕ್ಟಾಗಿ ಬರೋಲ್ಲ. ಯಾವಾಗಲೂ ಇದು ಚೆಕ್ ಮಾಡಬೇಕಾದ್ರೆ ಇದು ಸ್ಟ್ರೈಟಾಗಿರಬೇಕು, ಗೊತ್ತಾಯ್ತಾ? ಯಾವಾಗಲೂ ಹಿಂಗೆ ಸ್ಟ್ರೈಟ್ ಇರಬೇಕು. ಹಿಂಗೆ ಸ್ಟ್ರೈಟ್ ಇದ್ದಿಷ್ಟ ಮೇಲೆಗಡೆ ಬಂದ್ಬಿಟ್ಟು ನೀವು ಹಿಂಗೆ ಮೇಲೆಗಡೆ ಸ್ಕ್ರೂನ ಲಾಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿರೋಂಥ ರೀಡಿಂಗ್ನ ನಾವು ತೊಗೋಬೇಕು. ಇವಾಗ ರೀಡಿಂಗ್ ತೊಗೋಬೇಕಾದ್ರೆ ನೋಡಿ, ಇದು ಬಂದ್ಬಿಟ್ಟು 1 mm ಇರುತ್ತೆ. ಇದು ಮೈನ್ ಸ್ಕೇಲು, ಇದು ಸಬ್ ಸ್ಕೇಲು. ಇದು ಫಸ್ಟ್ ಇದ್ರದ್ದು ಏನಿದೆ ಅಂತ ಮೆಜರ್ಮೆಂಟ್ ಬರ್ಕೋಬೇಕು, ಆಮೇಲೆ ಇದು ಸಬ್ ಸ್ಕೇಲ್ನ ಬರ್ಕೋಬೇಕು. ಇವಾಗ ನೋಡ್ರೆ ನಿಮ್ಗೆ ಎಕ್ಸಾಂಪಲ್ ನೋಡ್ರೆ 15, 16 ಅಂದರೆ 16 ಇದೆ. ಆಮೇಲೆ ನೋಡ್ರೆ ಈ ಲೈನ್ 0 ಯಾವುದಕ್ಕೆ ಮ್ಯಾಚ್ ಆಗಿದೆ ಅಂತ ನೋಡಬೇಕು. ಅಂದರೆ ಕರೆಕ್ಟಾಗಿ ನೋಡ್ರೆ 8ಗೆ ಮ್ಯಾಚ್ ಆಗಿದೆ. ಅಂದರೆ ಇದು ನೋಡ್ರೆ ನಿಮಗೆ 8ಗೆ ಮ್ಯಾಚ್ ಆಗಿದೆ. ಅಂದರೆ ಇದ್ರದ್ದು ನೋಡ್ರೆ 80, ಅಂದರೆ ನಿಮಗೆ 16.80 mm ಬಂದ್ಬಿಟ್ಟು ಇದ್ರದ್ದು ಎಕ್ಸಾಕ್ಟಾಗಿ ಥಿಕ್ನೆಸ್ ಇದೆ. ಅಂದರೆ ಇದ್ರದ್ದು ಸರ್ವಿಸ್ ಲಿಮಿಟ್ ಎಷ್ಟಿದೆ, 17.50 mm ಇದೆ. ಅಂದರೆ ನಮಗೆ 16.80 ಅಂದರೆ 17.5ಗಿನ ಕಡಿಮೆ ಇದೆ. ಅದರಿಂದ ಏನಾಯ್ತು ಅಂದರೆ ಈ ಬೆಲ್ಟ್ ಬಂದ್ಬಿಟ್ಟು ಹೋಗಿದಂತ ರೀಪ್ಲೇಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಅಷ್ಟೇ ಈ ಓಕೆ. ಒಂದು ವೇಳೆ ಈ ಬೆಲ್ಟ್ನ ಒಂದೇ ಕಡೆ ಚೆಕ್ ಮಾಡೋ ಸಾಕಂತಲ್ಲ, ಇದೇ ಥರ ನಾನು ಚೆಕ್ ಮಾಡಿದಂಗೆ 3 ಕಡೆ ಚೆಕ್ ಮಾಡಿ. ಅಂದರೆ 3 ಇಂದ 4 ಕಡೆ ಚೆಕ್ ಮಾಡಬೇಕು ಬೆಲ್ಟ್ನ. ಚೆಕ್ ಮಾಡಿದಾಗ ನಿಮಗೆ ಎಲ್ಲಿ ಒಂದು ವೇಳೆ ಎಕ್ಸಾಂಪಲ್ ಬಂದ್ಬಿಟ್ಟು ಒಂದು ಕಡೆ ಚೆಕ್ ಮಾಡಿದ್ದೀರಾ 16.80 ಬಂತು, ಇನ್ನೊಂದು ಕಡೆ ನೋಡಿದ್ರೆ 16.70 ಬಂತು, ಇನ್ನೊಂದು ಕಡೆ ನೋಡಿದ್ರೆ 17 ಬಂತು. ಅಂದರೆ ಇದರಲ್ಲಿ ಎಲ್ಲಿ ಕಡಿಮೆ ಬಂದಿದೆ ಅದನ್ನ ಮೆಜರ್ಮೆಂಟ್ ಆಗಿ ನೀವು ಎಕ್ಸಾಕ್ಟ್ ಅಕ್ಯುರಸಿಯಾಗಿ ತೊಗೋಬೇಕು. ಅದು ತೊಗೊಂಡು ನೀವು ಅದನ್ನೇ ತೊಗೊಂಡು ನೀವು ರೀಪ್ಲೇಸ್ ಮಾಡಿಬಿಡ್ಬೇಕು. ಓಕೆನಾ ಯಾಕಂದರೆ ಎಕ್ಸಾಂಪಲ್ ಯಾವತ್ತೂ ಬೆಲ್ಟ್ ಬಂದು ಸೇಫ್ಟಿ ಇಶ್ಯೂಗೋಸ್ಕರ. ಇದ್ರಿಗೆ ಬೆಲ್ಟ್ ಹೋಯ್ತಂದ್ರೆ ನಮಗೆ ಗಾಡಿ ಬಂದ್ಬಿಟ್ಟು ಪಿಕಪ್ಪು ಮೈಲೇಜು ಎಲ್ಲನೂ ಬರೋಲ್ಲ. ಅದಕ್ಕೋಸ್ಕರ ಕ್ಲೀನಾಗಿ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ವಿಷಯ ಏನಪ್ಪ ಅಂದರೆ
ಈ ಬೆಲ್ಟ್ ಏನಂದರೆ ಇದು ರಬ್ಬರ್ ಪ್ರಾಡಕ್ಟು. ನೀವು ಯಾಕೆ ಚೆಕ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ಈ ಬೆಲ್ಟ್ ಬಂದ್ಬಿಟ್ಟು ಆಟೋಮೆಟಿಕಾಗಿ ಟೈಟ್ ಆಗ್ತಾ ಇರ್ತದೆ ಗಾಡಿ ಓಡ್ತಾ ಇರ್ಬೇಕಾದ್ರೆ. ನೀವು ಕರೆಕ್ಟಾಗಿ ಸರ್ವಿಸ್ ಟೈಮಲ್ಲಿ ಚೆಕ್ ಮಾಡಿಲ್ಲ, ನಿಮ್ಮ ಗಾಡಿ ಹಾಗೆ ಕೊಡ್ತಾ ಇದ್ದಾರೆ, ಗಾಡಿ ಅವರು ರನ್ನಿಂಗೆಲ್ಲ ಹೋಗ್ಬೇಕಾದ್ರೆ ಇದು ಬೆಲ್ಟ್ ಕಟ್ ಆಗಿಬಿಡುತ್ತೆ. ಇದನ್ನೇ ತುಂಬ ಇಂಪಾರ್ಟೆಂಟ್ ವಿಷಯ. ಇದು ಬೆಲ್ಟ್ ಕಟ್ ಆಗಬಾರ್ದು ಅಂದರೆ ಕಂಪಲ್ಸರಿ ನಾವು ಇದನ್ನು ಚೆಕ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಈ ಬೆಲ್ಟ್ ಯಾಕೆ ಕಟ್ ಆಗ್ತಾನೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಹಿಡಿಸ್ತಂದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.